ಶಿವಕುಮಾರ್ಗೆ ರಾಮನಗರ ಜಿಲ್ಲೆ ಬೇಕಾಗಿಲ್ಲ, ಅವ್ರಿಗೆ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಬೆಂಗಳೂರು ನಗರ ಬೇಕು. ಯಾಕೆಂದ್ರೆ ಲೂಟಿ ಮಾಡೋಕ್ಕೆ ಅವ್ರಿಗೆ ಬೆಂಗಳೂರು ನಗರ ಬೇಕು. ಇವತ್ತು ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಎರಡು ಯೋಚನೆ ಮಾಡ್ರಿ. ಡಿ ಕೆ ಸುರೇಶ್ ನನಗೆ ಸಿಕ್ಕಿದ್ರಲ್ಲಿ ನಾನು ಹೇಳಿದೆ, ಯಾಕಯ್ಯ ಇಷ್ಟೊಂದು ಕಪ್ಪಾಗ್ಬಿಟ್ಟಿದ್ಯಾ, ನಿನ್ನ ಕತೆ ಜನ ಈ ಸಾರಿ ಚುನಾವಣೆಯಲ್ಲಿ ಗೆಲ್ಸಲ್ಲ, ಪುನಃ ಯಾಕೆ DC ಆಫೀಸಿಗೆ ಬಂದಿದ್ಯಾ ಅಂತ ಕೇಳಿದೆ ನಾನು ಅವ್ರನ್ನ. ಸುಮ್ಮನೆ ಬಂದಿದ್ದೆ ಜನ ನೋಡುವ ಅಂತ ಅಂದರು. ಅವ್ರಿಗೆ ಏನಾಗಿದೆ ಅಂತಂದರೆ, ಒಂದು ಕಡೆ ಅವರೇ ಘೋಷಣೆ ಮಾಡ್ದಂಗೆ 600 ಕೋಟಿ ರೂಪಾಯಿನ ಡಿಕ್ಲೇರ್ ಮಾಡವ್ರು. ಯಾರು? ಡಿ ಕೆ ಸುರೇಶ್ ಎಷ್ಟು ಡಿಕ್ಲೇರ್ ಮಾಡವ್ರೆ? 600 ಕೋಟಿ. ಆದರೆ ಇವತ್ತು ನಾವು ಡಾಕ್ಟರ್ ಮಂಜುನಾಥ್ ಅವ್ರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತ ಅವ್ರನ್ನ ಒಪ್ಪಿಸಿ ಮಂಜುನಾಥ್ ಅವ್ರನ್ನ ಕರ್ಕೊಬಂದು ಅವ್ರ ಮುಂದೆ ನಿಲ್ಲಿಸಿದ್ದೀವಿ. ಒಂದು ಕಡೆ ನ್ಯಾಯಯುತವಾಗಿ, ಧರ್ಮಯುತವಾಗಿ, ಸಾಮಾಜಿಕವಾಗಿ ಜನಗಳ ಸೇವೆ ಮಾಡಿದಂಥ ಮಂಜುನಾಥ್ ಅವರು ಒಂದು ಕಡೆ, ಅಧರ್ಮದಿಂದ, ಅಕ್ರಮದಿಂದ ಸಾವಿರಾರು ಕೋಟಿ ಲೂಟಿ ಮಾಡಿ ಇವತ್ತು ಸುಖದ ಸುಪ್ಪತ್ತಿಗೆಯಲ್ಲಿ ಬಹಳ ಶ್ರೀಮಂತರಾಗಿ ಮೇಡ್ತಾ ಇರ್ತಕ್ಕಂಥ DK ಬ್ರದರ್ಸ್ ಒಂದು ಕಡೆ. ನೀವು ತೀರ್ಮಾನ ಮಾಡಿ ಧರ್ಮಕ್ಕೆ ಮತ ಹಾಕ್ತೀರಾ?